ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಜೊತೆಗೆ ಮಾಂದಿ ಉದಯಾಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಧನುಸ್ಸು ರಾಶಿಯಲ್ಲಿ ನೋಡಿ, ಅಲ್ಲಿ ಶುಕ್ರ ಮತ್ತು ಚಂದ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಮಕರ ರಾಶಿಯಲ್ಲಿ ರವಿ, ಕುಜ ಹಾಗೂ ಬುಧರಿದ್ದಾರೆ. ಇನ್ನು ಕುಂಭರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಅಧಿಪತ್ಯ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸೌಖ್ಯತೆಯನ್ನು ಕಾಣಬಹುದು. ಲಾಭವೂ ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ. ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥ ಲಕ್ಷಣ ಚೆನ್ನಾಗಿದೆ. ಈ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ಸೌಖ್ಯತೆ, ಮಾನ್ಯತೆ ಸಿಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ತುಂಬ ಅನುಕೂಲಕರವಾದ ಫಲಗಳನ್ನು ಕಾಣ್ತಾ ಇದೆ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ದೇವತಾ ಕಾರ್ಯಗಳು ಇಂಥವುಗಳಲ್ಲಿ ಸ್ವಲ್ಪ ಗಲಾಟೆ ಏರ್ಪಾಡಾಗುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಯಾವುದೋ ಪೂಜೆ ಅಂತಂದರೆ ಪೂಜೆಯನ್ನು ನಿರ್ಮಲತೆಯಿಂದ ಮಾಡಬೇಕು. ಅಲ್ಲಿ 108 ಕಲಹ ಇಟ್ಕೋಬಾರ್ದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ದಿವಸ ಮಾಸ ಶಿವರಾತ್ರಿ ಈ ಥರದ್ದು ಏನೋ ಒಂದು ಪೂಜೆ ಪಾಲ್ಗೊಳ್ಳೋಣ ಅಂದರೆ ಏನೋ ಕಿರಿಕಿರಿ ಈ ಥರ ಆಗಿಬಿಡುತ್ತೆ. ಹೀಗಾಗಿ ಅದು ಶಾಂತತೆ ಬೇಕು. ಸ್ತ್ರೀಯರಿಗೆ ಸ್ವಲ್ಪ ಮನಸ್ತಾಪ ಇದೆ. ಶುಕ್ರನೂ ಅಷ್ಟಮ, ಚಂದ್ರನೂ ಅಷ್ಟಮ. ಇದಿದ್ದಾಗ ಮಾನಸಿಕವಾಗಿ ಏನು ದುರ್ಬಲತೆ ಉಂಟಾಗುತ್ತೆ, ವ್ಯಥೆ ಆಗುತ್ತೆ, ಸೋಲು ಉಂಟಾಗುತ್ತೆ. ಹೀಗೆ ಇದಕ್ಕೆ ನಿವಾರಣೆ ಏನಪ್ಪ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಸಪ್ತಮ ಸ್ಥಾನ ಅಷ್ಟು ಚೆನ್ನಾಗಿಲ್ಲ. ಹೀಗಾಗಿ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಖಿನ್ನತೆ ಏರ್ಪಾಡಾಗುತ್ತೆ. ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆ. ಆದರೆ ಲಾಭ ಇದೆ. ವ್ಯವಹಾರಗಳಲ್ಲಿ ಅಥವಾ ಇನ್ಯಾವುದೋ ವೃತ್ತಿ ಇತ್ಯಾದಿಯಿಂದ ಲಾಭ, ವಿದೇಶ ಚಟುವಟಿಕೆಗಳಲ್ಲಿ ಅಥವಾ ವಿದೇಶ ಸಂಪರ್ಕದಿಂದಲೇ ಒಂದು ಲಾಭ ನಿರೀಕ್ಷೆ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಅದೆಲ್ಲ ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿದ್ರು ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಕಿರಿಕಿರಿ ಇದೆ. ಎಚ್ಚರಿಕೆಯಿಂದ ಕೆಲಸ ಮಾಡಿ. ಏನು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಳ್ಳಿ. ಅದರ ಹೊರತಾಗಿ ಸ್ತ್ರೀಯರಿಗೆ ಸ್ವಲ್ಪ ವಿರೋಧದ ದಿನ ಇದೆ. ಮಾನಸಿಕವಾಗಿ ದುರ್ಬಲತೆ ಸೂಚಿಸ್ತಾ ಇದೆ. ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಬಂಧುಗಳು, ತಾಯಿ ಮತ್ತು ತಂದೆ ಬಂಧುಗಳು ಏನು ಮಾತು ಅನ್ನೋದು ಅದು ನಿಮಗೆ ಕಿರಿಕಿರಿ ಆಗುತ್ತೆ, ಅಂಥದ್ದೆಲ್ಲ ಇದೆ. ಸಮಾಧಾನ ಕಡಿಮೆ ಈ ದಿವಸ. ಈ ಕಾರಣದಿಂದ ನೀವು ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ತಂದೆ ಮಕ್ಕಳಲ್ಲಿ ಬೌದ್ಧಿಕ ಭಿನ್ನಾಭಿಪ್ರಾಯಗಳು ಬರುತ್ತೆ. ಆಲೋಚನೆ ವ್ಯತ್ಯಾಸ ಆಗುತ್ತೆ, ಅದನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ತಕ್ಕ ಮಟ್ಟಿಗಿನ ಅನುಕೂಲ ಅಷ್ಟೇ, ಏನಂಥ ಅನುಕೂಲ ಅಂತಲ್ಲ. ಶತ್ರುಗಳ ವಿರೋಧ, ನಿಮಗೆ ಶಕ್ತಿ ಇದೆ, ಹೋರಾಟದ ಛಲ ಬಲ ಇದೆ, ಇಲ್ಲ ಅಂತಲ್ಲ. ಆದರೂ ಸ್ವಲ್ಪ ಈ ವಾತಾವರಣವೇ ನಿಮಗೆ ಕಷ್ಟ ಮಾಡಿಬಿಡುತ್ತೆ. ಎಲ್ಲ ಇದ್ದರೂ ಏನೂ ಆಗ್ತಾ ಇಲ್ವಲ್ಲ ಅಂತ ಅನಿಸುತ್ತೆ. ಆ ರೀತಿಯಲ್ಲಾಗುತ್ತೆ. ಈಶ್ವರನ ಆರಾಧನೆ ಮಾಡಿ, ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಚತುರ್ಥದಲ್ಲಿದ್ದಾನೆ. ದಿಗ್ಬಲ ಚೆನ್ನಾಗಿದೆ. ಶುಕ್ರನೂ ಅಲ್ಲಿದ್ದಾನೆ, ಚಂದ್ರನೂ. ಆದರೆ ಪಕ್ಷದ ಬಲ ಇಲ್ಲ. ಅಂತೂ ಪರವಾಗಿಲ್ಲ. ಪ್ರಯಾಣ ಅಥವಾ ಬಂಧುಗಳ ಸಹಕಾರ ಇತ್ಯಾದಿ ಎಲ್ಲ ಒಂದು ಸಣ್ಣ ಮಟ್ಟದ ನಿರೀಕ್ಷೆ ಮಾಡಬಹುದು, ಅನುಕೂಲ ಕಾಣಲಿಕ್ಕೆ. ವೃತ್ತಿಯಲ್ಲೂ ಅಷ್ಟೇ ಸಣ್ಣ ಮಟ್ಟದ ಫಲ, ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ, ಸಂಶಯ ಬೇಡ. ಆದರೆ ಆ ನಷ್ಟ ಹೆಚ್ಚಾಗಿದೆ. ವಸ್ತುವನ್ನು ಕಳ್ಕೊಳ್ತೀರಾ. ಆಪ್ತರ ಜೊತೆಗೆ ಜಗಳ ಆಗುತ್ತೆ, ಕಲಹ ಆಗುತ್ತೆ, ರೋಗಸ್ಥಾನ. ಹೀಗಾಗಿ ಬರತಕ್ಕಂಥ ರೋಗದಿಂದ ಬಾಧೆ, ಬಳಲುವಿಕೆ ಇದೆಲ್ಲ ಇದೆ. ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.